ಬೀದರ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಕರ ವಸೂಲಿಗಾರರನ್ನು ವರ್ಗಾವಣೆ ಮಾಡುವಂತೆ ಕನ್ನಡ ಸೇನೆ ಆಗ್ರಹ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಇಟಗಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಕರ ವಸೂಲಿಗಾರ ಕರ್ತವ್ಯದ ಬಗ್ಗೆ ನಿಷ್ಕಾಳಜಿ ತೋರಿಸುತ್ತಿರುವುದಕ್ಕೆ ಇವರನ್ನು ಬೇರೆ ಕಡೆ ವರ್ಗಾವಣೆ ಮಾಡಬೇಕೆಂದು ಕನ್ನಡ ಸೇನೆ ತಾಲೂಕು ಪಂಚಾಯತ್ ಅಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ಇಟಗಾ ಗ್ರಾಮದಲ್ಲಿ ಸಿಸಿಟಿವಿ ಅಳವಡಿಸಲು ಮತ್ತು ಬೀದಿ ದೀಪಗಳು ಹಾಕುವಂತೆ, ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಚರಂಡಿಗಳು ಸ್ವಚ್ಛಗೊಳಿಸುವಂತೆ ಕನ್ನಡ ಸೇನೆ ಮೊದಲು ಆಗ್ರಹಿಸಿದ್ದು, ಕೆಲವೇ ದಿನಗಳಲ್ಲಿ ಈ ಕೆಲಸ ಮಾಡಿಕೊಡುವುದಾಗಿ ತಿಳಿಸಿದರು. ಅವರು ಯಾವುದೇ ಕೆಲಸಕ್ಕೆ ಸ್ಪಂದಿಸಿಲ್ಲ. ಗ್ರಾಮದಲ್ಲಿನ ಕೆಲಸಕ್ಕೆ ನಿರ್ಲಕ್ಷ್ಯ ತೋರಿಸಿದ್ದಕ್ಕಾಗಿ ಇವರನ್ನು ಒಂದು ವಾರದಲ್ಲಿ ಬೇರೆ ಕಡೆ ನಿಯೋಜನೆ ಮಾಡಬೇಕು, ಇಲ್ಲದಿದ್ದರೆ ತಾಲೂಕು ಪಂಚಾಯತ್ ಕಚೇರಿ ಮುಂದೆ ಪ್ರತಿಭಟಿಸಲಾಗುವುದೆಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸುಭಾಷ್ ಕೆನಡಿ, ಕನ್ನಡ ಸೇನೆ ತಾಲೂಕು ಅಧ್ಯಕ್ಷ ಪವನ್ ಪೂಜಾರಿ, ಇನ್ನು ಅನೇಕ ಕನ್ನಡ ಸೇನೆ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಶ್ರೀಮಂತರಾವ್ ಇಂಚೂರೆ. ಸ್ವಲ್ಪ ಅನುಕೂಲ ಆಗಂತ ಬೀದಿ ದೀಪ ಸಲುವಾಗಿ ಹೇಳಿದ್ದೀವಿ. ಮತ್ತು ಅಲ್ಲಿ ಕಾಲುಗಳೆಲ್ಲ ಪೂರಾ ಗಬ್ನ ಆಡ್ತಾ ಇದೆ ಅಂತ ಅದಕ್ಕೂ ಒಂದು ಮನವಿ ಕೊಟ್ಟಿದ್ದೀವಿ. ಮತ್ತು ಕೆಲವೊಂದಲ್ಲಿ ಡೆಕ್ಸ್ಲ್ಯಾಬ್ ಅಲ್ಲ, ಆ ಡೆಕ್ಸ್ಲ್ಯಾಬ್ ಸಲುವಾಗಿ ಒಂದು ಮಾಡ್ತೀವಿ ಸರ್, ಸ್ವಲ್ಪ ಅನುಕೂಲ ಆಗ್ತದೆ. ಯಾಕಂದ್ರೆ ನೀರು ಪೂರ ಇರೋದಂದ್ರೆ ಚರಂಡಿ ಮೇಲೆ ಅದನ್ನು ಆಗಬೇಕು ಅಂತೇಳಿ ಒಂದು ಮನವಿ ಕೊಟ್ಟಿವಿ. ಹೋರಾಟಕ್ಕೆ ಎಚ್ಚೆತ್ಕೊಂಡು ಸ್ವಲ್ಪ ಒಂದೆರಡು ಕೆಲಸಗಳು ಮಾಡಿದಂಗೆ ಕಾಣಬೇಕು. ಸ್ವಲ್ಪ ಸ್ವಚ್ಛ ಈಗ ನಮ್ದು ಏನದ ಅಂತಂದ್ರೆ ನಂಬರ್ ಇಟ್ಟಿದಾಗ ಏನು ಮಾಡಿದ್ರಿ ಸರ್, ಮಾರ್ಕಿಂದಾಗಿನ ಸುಮ್ಮನೆ ಚಾಲು ಮಾಡ್ರ ಬರ್ತದೆ ಸರ್. ನೋಡ್ರಿ ನಾವು ಬಂದು ಗುಲ್ ಹಚ್ಬೇಕು ಮಾಡಬೇಕು, ಇವೆಲ್ಲ ಸುಮ್ಮನೆ